ದಸರಾ ಹಬ್ಬದ ಪವಿತ್ರ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಬಾಂಧವರು ಪ್ರತಿ ವರ್ಷ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪ್ರಾರ್ಥನೆಗಳನ್ನು ನಡೆಸುವ ರುದ್ರಭೂಮಿಯನ್ನ ಟ್ರಸ್ಟ್ನ ಸದಸ್ಯರು ಸ್ವಚ್ಛಗೊಳಿಸಿದರು. ಮಣ್ಣು, ಕಸ, ಮುರಿದ ಕಲ್ಲುಗಳು ಇವೆಲ್ಲವನ್ನ ಕೈಯಾರೆ ಸ್ವಚ್ಛಗೊಳಿಸಿದ ದೃಶ್ಯವು ಹಬ್ಬದ ನಿಜವಾದ ಅರ್ಥವನ್ನ ಪ್ರತಿಬಿಂಬಿಸಿತು. ದಸರಾ ಅಂದ್ರೆ ಕೇವಲ ಆಟ ಪಾಠ, ಜಾತ್ರೆ, ಮೆರವಣಿಗೆ ಮಾತ್ರವಲ್ಲ. ದಸರಾ ಅಂದ್ರೆ ದುಷ್ಟ ಶಕ್ತಿಗಳ ನಾಶ. ದಸರಾ ಅಂದ್ರೆ ಸಮಾಜದಲ್ಲಿರುವ ಅಹಂಕಾರ, ಅಸಹ್ಯ, ಅಸ್ಪೃಶ್ಯತೆಯನ್ನ ದೂರ ಮಾಡುವುದು. ರೈಸ್ ಆಫ್ ಹ್ಯುಮ್ಯಾನಿಟಿ ಟ್ರಸ್ಟ್ ಈ ಉಪಕ್ರಮದ ಮೂಲಕ ಸಾರಿದ ಸಂದೇಶ ಅತ್ಯಂತ ಸ್ಪಷ್ಟ. ನಾವೆಲ್ಲರೂ ಮೊದಲು ಭಾರತೀಯರು. ಮಾನವೀಯತೆಯೇ ಶ್ರೇಷ್ಠ ಧರ್ಮ. ಹಬ್ಬ ಅಂದ್ರೆ ಕೇವಲ ಸಂಭ್ರಮವಲ್ಲ, ಹಬ್ಬ ಅಂದ್ರೆ ಒಗ್ಗಟ್ಟು. ಸ್ಮಶಾನವೆಂದರೆ ಸಾಮಾನ್ಯವಾಗಿ ಜನರು ದೂರ ಸರಿಯುವ ಸ್ಥಳ. ಆದರೆ ಅದೇ ಸ್ಮಶಾನವನ್ನ ಹಬ್ಬದ ಅಂಗವಾಗಿ ಪವಿತ್ರಗೊಳಿಸುವ ಈ ಪವಿತ್ರ ಸಮಾಜಕ್ಕೆ ಹೊಸ ಚಿಂತನೆ ನೀಡಿದಂತಾಗಿದೆ. ಎಂದು ನಡೆದ ಈ ಉಪಕ್ರಮ ನಮಗೆಲ್ಲ ನೆನಪಿಸಿತು. ಮರಣದಲ್ಲಿಯೂ ಜಾತಿ ಭೇದವಿಲ್ಲ, ಬದುಕಿರುವಾಗಲೂ ಮಾನವೀಯತೆಯೇ ಶಾಶ್ವತ ಧರ್ಮ ಎಂದು ರೈಸ್ ಆಫ್ ಹ್ಯುಮ್ಯಾನಿಟಿ ಟ್ರಸ್ಟ್ ಸಂದೇಶ ಸಾರಿದೆ. ದಸರಾ ಹಬ್ಬದ ನಿಜವಾದ ಅಧಿಕಾರಿಗಳ ಈ ಕಾರ್ಯ ಜನರಲ್ಲಿ ಸಂದೇಶವನ್ನೇ ಇವರು ರೈಸ್ ಆಫ್ ಹ್ಯುಮ್ಯಾನಿಟಿ ಟ್ರಸ್ಟ್ ಮೆಂಬರ್ಸ್ ಕೂಡ ಆಗಿದ್ದಾರೆ. ಇವರು ನಾನು ಈ ವಾರ್ಡ್ 30ನೇ ವಾರ್ಡ್ ಮಹಾನಗರ ಪಾಲಿಕೆ ಸದಸ್ಯ ಆಗಿದ್ದೀನಿ ನಾನು. ಆದ್ರೆ ವರ್ಷ ನಾವು JCB ಕಳಿಸ್ತಿದೀವಿ, ಮತ್ತೆ ಪೌರ ಕಾರ್ಮಿಕರ ಜೊತೆಗೆ ನಾವು ಕ್ಲೀನ್ ಮಾಡಿಸ್ತಿದ್ವಿ ವರ್ಷ. ಈ ವರ್ಷ ನಾವು ಒಂದು ಟ್ರಸ್ಟ್ ಕಟ್ಟಿವಿ, ರೈಸ್ ಆಫ್ ಹ್ಯುಮ್ಯಾನಿಟಿ ಅಂತ ಟ್ರಸ್ಟ್ ಕಟ್ಟಿವಿ. ಅದಕ್ಕೆ ನಾನು ಪ್ರೆಸಿಡೆಂಟ್ ಆಗಿ ನಾನು ಮತ್ತೆ ಜವಾಬ್ದಾರಿ ತಗೊಂಡು ನಾವು ಈ ಸರಿ ಏನ್ ಅನ್ಕೊಂಡಿವಿ, ನಾವು ಇಲ್ಲ ವರ್ಷ ನಾವು ಕ್ಲೀನ್ ಮಾಡಿಸ್ತೀವಿ, ಪೌರ ಕಾರ್ಮಿಕರ ಕೈಯಿಂದ ಮಾಡಿಸ್ತೀವಿ. ಈ ವರ್ಷ ನಾವೆಲ್ಲರೂ ಸೇರಿ ನಾವೆಲ್ಲ ಹೋಗಿ ಒಗ್ಗಟ್ಟಾಗಿ ಯಾವ್ದು ಜಾತಿ ಭೇದ ಯಾವ್ದು ಇರ್ಲಾದಂಗ ನಾವೆಲ್ಲರೂ ಸೇರಿ ಒಂದ್ಸತಿ ನಾವೆಲ್ಲ ಹೋಗಿ ಕ್ಲೀನ್ ಮಾಡಿಸ್ಬೇಕು ಅಂತೇಳಿ ನಾವು ಸ್ವಚ್ಛತಾ ಪ್ರೋಗ್ರಾಮ್ ಇವತ್ತು ಇಟ್ಕೊಂಡಿವಿ. ಇದು ನಾವು ಮಾಡ್ತಾ ಇರೋದು ಒಂದೇ ಸಂದೇಶ ಎಲ್ಲರಿಗ, ಹಾಗೆ ಎಲ್ಲ ಜನರಿಗ, ನಾವೆಲ್ಲ ಫಸ್ಟ್ ಭಾರತೀಯರು. ನಾವು ಅದನ್ನ ಫಸ್ಟ್ ತಿಳ್ಕೊಬೇಕು. ನಾವೆಲ್ಲ ಭಾರತೀಯರು. ಯಾವ್ದು ನಾವು ಜಾತಿ ಭೇದ ನಾವು ಯಾವ ಮಸ್ನಾಗ ಯಾರ್ಗನ ಕೆಲ್ಸ ಆಗಿಲಿ, ಯಾರ್ದನ ಸಹಾಯ ಆಗ್ಲಿ, ನಾವು ಫಸ್ಟ್ ಹ್ಯುಮ್ಯಾನಿಟಿ ಗ್ರೌಂಡ್ಸ್ ನೋಡ್ಬೇಕು. ಮನುಷ್ಯತ್ವ ಏನೈತೆ ನಾವು ಫಸ್ಟ್ ಅದು ನೋಡ್ಬೇಕು. ಫಸ್ಟ್ ನಮ್ದು ಅದೇ ಫಸ್ಟ್ ನಮ್ದು ಪ್ರಯಾರಿಟಿ ಇರ್ಬೇಕು. ಯಾಕಂತಂದ್ರೆ ನಾಳೆ ನಾವು ಸಾಯ್ತೀವಿ, ನಮ್ ಕೈಯಾಗಿಲ್ಲ. ಇವ್ರು ಎಲ್ಲಿ ನಮ್ಗೆ ಉಡ್ಸ್ತಾನ ಅದ್ರ ನಮ್ ಕೈಯಾಗಿಲ್ಲ. ಆದ್ರೂ ಜನ್ಮ ತಗೊಂಡಿದ್ಮೇಲೆ ಭೂಮಿಗೆ ಬಂದ್ಮೇಲೆ ನಾವು ಅದಕ್ಕೆ ಏನ್ ಕೊಡುಗೆ ಕೊಡ್ತೀವಿ ಸಮಾಜಕ್ಕ, ಅದು ನಮ್ ಕೈಯಾಗೈತೆ. ಆಮೇಲೆ ನಾವು ಇವತ್ತು ಹುಟ್ಟಿದ್ರೆ ನಾಳೆ ಸಾಯ್ತೀವಿ, ಅದಕ್ಕೆ ಯಾರ ಶಾಶ್ವತ ಇಲ್ಲ. ಆದ್ರೆ ನಾವು ಮಧ್ಯದಾಗ ಗ್ಯಾಪ್ನಾಗ ಏನ್ ನಾವು ಕೆಲಸ ಮಾಡ್ತೀವಿ, ಸೊಸೈಟಿಗೆ ಒಂದು ಎಕ್ಸಾಂಪಲ್ ಕೊಟ್ಟು ನಾವು ನಮ್ದು ಏನ್ ಕೊಡುಗೆ ಐತೆ ನಾವು ನಮ್ ಕೈಯಿಂದ ಎಷ್ಟಾಗ್ತಷ್ಟು ಸಹಾಯ ಮಾಡಿ ನಾವು ನಮ್ದು ಏನೈತೆ ನಾವ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಅದು ಮುಂದೆ ಒರೆಸ್ಬೇಕು. ಹಿಂಗೆ ನೋಡಿ ನಾವ್ ಮುಂದೆ ಜನರೇಷನ್ ನಮ್ ಹುಡುಗರ ಇದಾರ, ನಮ್ ಮಕ್ಕಳ ಇದಾರ, ಅವ್ರು ಕೂಡ ನೋಡಿ ಮುಂದೆ ಹೋಗ್ತಾರ. ಯಾರನ್ನ ಏನ ಸಮಸ್ಯೆ ಇದ್ರೆ ನಮ್ಮ ಹತ್ರ ಒಂದು ನಮ್ಗೆ ಫೋನ್ ಐತೆ, ಹೆಲ್ಪ್ ಲೈನ್ ನಂಬರ್ ಐತೆ, ಎಲ್ಲ ಫೋನ್ ಮಾಡ್ರಿ. ಇಲ್ಲಾಂದ್ರೆ ಯಾರನ್ನ ನಮ್ಮ ಆಫೀಸ್ ಬಾಬು ಚೌಕ್ನಾಗ ಐತೆ, ಯಾರನ್ನ ಆಗ್ಲಿ ಯಾವ್ದನ್ನ ಕಷ್ಟ ಇದ್ರೆ ಯಾವಾಗನ ಬರ್ಲಿ 24x7 ನಾವೆಲ್ಲ ಸದಸ್ಯರು ಇರ್ತೀವಿ. ನಮ್ಮೆಲ್ಲ ಸದಸ್ಯರ ಪರವಾಗ ನಾನು ಅಧ್ಯಕ್ಷ ಆಗಿ ನಾನು ಮಾತು ಕೊಡ್ತೀನಿ. ನಮ್ ಕೈಯಾದ ಎಷ್ಟು ಸಹಾಯ ಆಗ್ತದೆ, ನಾವು ಯಾವ್ದು ಜಾತಿ ಭೇದ ನೋಡಲ್ಲ, ನಮ್ ಕೈಯಿಂದ ಎಷ್ಟು ಸಹಾಯ ಆಗ್ತದೆ ನಾವು ಮಾಡ್ತೀವಿ. ಮುಂದೆ ದೇವರು ನಮ್ಗೆ ಶಕ್ತಿ ಕೊಡ್ರಿ, ನಮ್ಮ ಎಲ್ಲಾ ಸದಸ್ಯರಿಗೆ ಶಕ್ತಿ ಕೊಡ್ಲಿ ದೇವ್ರು. ಇನ್ನೇ ಮುಂದೆ ಬಹಳ ಕೆಲಸ ಮಾಡೋದೈತೆ. ದೇವ್ರು ಶಕ್ತಿ ಕೊಡ್ಲಿ. ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ.